ನಮಸ್ತೆ. ಶ್ರೀ ಪರಂಜ್ಯೋತಿಯವರ ಪವಾಡ. ಇಂದಿನ ಪವಾಡದಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಯ ಅನುಶಿವ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಪವಾಡದ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಬಾಲ್ಯದಿಂದ ನನ್ನ ದೃಷ್ಟಿಯ ಬಗ್ಗೆ ದೊಡ್ಡ ಸಮಸ್ಯೆಗಳನ್ನು ಎದುರಿಸಿದ್ದೇನೆ. ನನ್ನ ಕಣ್ಣುಗಳು ಸೂರ್ಯನ ಬೆಳಕಿಗೆ ಹೊಂದಿಕೊಳ್ಳುತ್ತಿರಲಿಲ್ಲ ಮತ್ತು ನನ್ನ ಕಣ್ಣಿನ ಗುಡ್ಡೆಗಳು ಯಾವುದೇ ಪ್ರಯತ್ನವಿಲ್ಲದೆ ಅಕ್ಕಪಕ್ಕಕ್ಕೆ ತಿರುಗುತ್ತಿದ್ದವು. ಇದರಿಂದಾಗಿ ನನ್ನ ಸ್ಥಿತಿಯ ಬಗ್ಗೆ ಭಯವಿತ್ತು. ಇತರರಿಗಿಂತ ನಾನು ಬೇರೆ ಎನಿಸುತ್ತಿತ್ತು ಮತ್ತು ಜನರೊಂದಿಗೆ ಸಂಪರ್ಕ ಸಾಧಿಸಲು ಹೋರಾಡುತ್ತಿದ್ದೆ. ಹಲವಾರು ವೈದ್ಯರುಗಳನ್ನು ಭಾರತದಲ್ಲಿ ಮತ್ತು ಭಾರತದ ಸುತ್ತಲಿನ ದೇಶಗಳಲ್ಲಿಯೂ ಭೇಟಿ ಮಾಡಿದೆ. ಆದರೆ ಯಾರೊಬ್ಬರಿಗೂ ನನ್ನ ಸ್ಥಿತಿಗೆ ಕಾರಣವನ್ನು ಕಂಡುಹಿಡಿಯಲಾಗಲಿಲ್ಲ. ನನ್ನ 20ನೇ ವಯಸ್ಸಿನಲ್ಲಿ ನಾನು ಭಗವದ್ ಧರ್ಮಕ್ಕೆ ಪ್ರವೇಶಿಸಿದೆ. ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಲು ಪ್ರಾರಂಭಿಸಿದೆ. ಎಲ್ಲ ದರ್ಶನಗಳನ್ನು ಮತ್ತು ಧರ್ಮದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ ಮತ್ತು ಅವರ ಎಲ್ಲ ಬೋಧನೆಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡೆ. ಅವರ ದೈವಿಕ ಅನುಗ್ರಹದಿಂದಾಗಿ ನನ್ನ ಕಣ್ಣುಗುಡ್ಡೆಗಳ ಚಲನೆಯು ನಿಂತಿತು ಮತ್ತು ನಾನು ನಿಧಾನವಾಗಿ ಸೂರ್ಯನ ಬೆಳಕನ್ನು ಅಳವಡಿಸಿಕೊಳ್ಳತೊಡಗಿದೆ. ಅವರ ಆಶೀರ್ವಾದದಿಂದಾಗಿ ನಾನೀಗ ಸಂಪೂರ್ಣವಾಗಿ ಸಾಮಾನ್ಯ ಸ್ಥಿತಿಗೆ ಹಿಂತಿರುಗಿದ್ದೇನೆ. ನಾನು ಈಗ ನಾಚಿಕೆ ಸ್ವಭಾವದವಳಾಗಿಲ್ಲ ಮತ್ತು ಯಾರೊಂದಿಗೆ ಬೇಕಾದರೂ ಮುಕ್ತವಾಗಿ ಸಂವಹನವನ್ನು ನಡೆಸಬಲ್ಲೆ. ನನ್ನ ಜೀವನವು ಆನಂದದಿಂದ ತುಂಬಿದೆ ಮತ್ತು ನಾನು ಉತ್ತಮ ಆರೋಗ್ಯವನ್ನು ಆನಂದಿಸುತ್ತಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಧನ್ಯವಾದಗಳು.